ತುರ್ತಾಗಿ ನಿಮ್ಮನ್ನೆಲ್ಲ ಕರಿಬೇಕಾಗುವಂತ ವಾಸ್ತವವಾಗಿ ಪದೇ ಪದೇ ಪ್ರೆಸ್ ಮೀಟ್ ತೆಗೆದುಕೊಳ್ಳೋ ರೂಢಿ ನನಗೂ ಇಲ್ಲ. ವೆರಿ ರೇರ್ಲಿ ಐ ಡು ಪ್ರೆಸ್ ಮೀಟ್ಸ್. ಆದರೆ ಇವತ್ತೊಂದು ತುರ್ತಾಗಿರುವಂಥ ಸಂಗತಿಯ ಕಾರಣಕ್ಕೋಸ್ಕರ ಪ್ರೆಸ್ ಮೀಟ್ ಕರೀಲೇಬೇಕಾಯಿತು. ನಾನು ಕಾಸರಗೋಡಿನ ನೀರ್ಚಾಲಿನ ಒಂದು ವೃದ್ಧಾಶ್ರಮಕ್ಕೆ ಬಂದಿದ್ದೆ. ಅಲ್ಲಿ ಶಾರದಕ್ಕ ಅಂತ ಒಬ್ಬರು ವೃದ್ಧಾಶ್ರಮ ನಡೆಸ್ತಾರೆ. ಅವರು ತೀರ್ಕೊಂಡಿದ್ರು. ಅವರ 13ನೇ ದಿನದ ಕಾರ್ಯಕ್ಕೋಸ್ಕರ ಇವತ್ತು ಅಲ್ಲಿಗೆ ಬಂದಿದ್ದೆ. ಒಂದು ಸಂಸ್ಮರಣಾ ಸಭೆಗೆ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಅತ್ಯಂತ ಕೆಟ್ಟದಾಗಿರುವ ಸುದ್ದಿಯನ್ನು ಕೇಳಿದ್ವಿ. ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಮತ್ತು ಹಜ್ ಖಾತೆಯ ಸಚಿವರಾಗಿರುವಂಥ ರೋಷನ್ ಬೇಗ್ ಅವರು ಇವತ್ತು ನರೇಂದ್ರ ಮೋದಿ ಅವರನ್ನು ಅತ್ಯಂತ ತುಚ್ಛ ಪದಗಳಲ್ಲಿ ತಮ್ಮ ಕಾನ್ಸ್ಟಿಟ್ಯೂನ್ಸಿ ಒಂದರಲ್ಲಿ ನಿಂದಿಸಿದ್ದಾರೆ. ಪದಗಳು ಎಷ್ಟು ಕೆಟ್ಟದಾಗಿವೆ ಅಂತಂದರೆ, ನನಗೊಂದು ಚಾನಲ್ ಅವ್ರು ಕಾಲ್ ಮಾಡಿ ಇದ್ರ ಬಗ್ಗೆ ಮಾತಾಡ್ತಿರಾದಾಗ ಇನ್ಫ್ಯಾಕ್ಟ್ ನನಗೇನು ಗೊತ್ತಿರಲಿಲ್ಲ. ಏನು ಮಾತಾಡಿದ್ರು ಅಂತ ಕೇಳಿದ್ರೆ ಒಂದು ಹೆಣ್ಮಗಳು ಕಾಲ್ ಮಾಡಿದ್ದಾರೆ ನನಗೆ ಅವ್ರು ಏನು ಮಾತಾಡಿದ್ರು ಅಂತ ಹೇಳಲಿಕ್ಕೂ ಒಂಥರ ಅನ್ನಿಸ್ತಿದೆ. ಸರ್ ದಯಮಾಡಿ ಒಂದ್ಸಲ ವಿಡಿಯೋ ನೋಡಿ ಆಮೇಲೆ ಮಾತನಾಡಿ ಅಂತ ಅವ್ರು ಫೋನ್ ಕಟ್ ಮಾಡಬೇಕಾದಂಥ ಪರಿಸ್ಥಿತಿ ಅಂತ. ಯಾವ ಪದಗಳನ್ನು ಸ್ವತಃ ನಾವುಗಳು ಮತ್ತೊಮ್ಮೆ ರಿಪೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಆ ಥರದ ಪದಗಳ ಮೂಲಕ ಸಾರ್ವಜನಿಕವಾಗಿ ನಿಂದಿಸುವಂಥ ಒಂದು ಕೆಟ್ಟ ಪರಂಪರೆ ಕರ್ನಾಟಕ ರಾಜ್ಯಕ್ಕೆ ಆಗ್ಬೋದು ಅಂತ ಗೊತ್ತಿಲ್ಲ. ನಾನು ಯಾವುದೇ ಪಕ್ಷದ ವಕ್ತಾರನ ದೃಷ್ಟಿಯಿಂದ ಮಾತನಾಡ್ತಿಲ್ಲ. ಆದರೆ ಒಬ್ಬ ಕನ್ನಡಿಗನಾಗಿ ನಿಮ್ಮೆಲ್ಲ ಜೊತೆ ಈ ವಿಚಾರವನ್ನು ಹಂಚ್ಕೋಬೇಕು ಅಂತ ಅನ್ಕೊಳ್ತೀನಿ. ದುರ್ದೈವದ ಸಂಗತಿ, ನಮ್ಮ ಕನ್ನಡದ ಸಭ್ಯತೆ ಸಂಸ್ಕೃತಿ ತುಂಬಾ ವಿಶಿಷ್ಟವಾಗಿರುವಂಥದ್ದು. ಇತ್ತೀಚೆಗೆ ಈ ಬೈಗುಳುಗಳ ಸಂಸ್ಕೃತಿ ಅದು ಎಲ್ಲಿಂದ ಶುರುವಾಯಿತು ಅಂತ ದೇವರೇ ಬಲ್ಲ. ಅದು ಎಷ್ಟು ಕೆಟ್ಟ ಪದಗಳನ್ನು ಬೈಯೋದು ಅಂತಂದ್ರೆ, ವಿಮೆನ್ ಎಂಪವರ್ಮೆಂಟ್ ಅಂತ ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳ್ತಿದ್ದಾರೆ. ಆದರೆ ಹೆಣ್ಣು ಮಗಳ ಹೆಸರನ್ನು ಹೆಣ್ಣು ಮಗಳನ್ನು ಹಿಡ್ಕೊಂಡು ನಿಂದಿಸುವಂತ ಈ ತರದ ಪರಂಪರೆ ಒಳ್ಳೆಯದಲ್ಲ. ಇತ್ತೀಚೆಗೆ ಮಂಗಳೂರಿನವರಿಗೆ ತನ್ನ ಮೂಲಕ ಈ ರಾಜ್ಯದವರಿಗೆ ಗೊತ್ತಿದೆ, ರಮಾನಾಥ್ ರೈ ಅವರು ಅರಣ್ಯ ಖಾತೆ ಸಚಿವರಾಗಿರುವಂತಹ ರಮಾನಾಥ್ ರೈ ಅವರು ಇದೇ ತರದ ಒಂದು ಪದವನ್ನು ನನಗೆ ಬಳಸಿದ್ರು. ಆದ್ರೆ ವಾಸ್ತವವಾಗಿ ನಾನು ಅದಕ್ಕೆ ಯಾವುದಕ್ಕೂ ರಿಯಾಕ್ಷನ್ ಮಾಡಲಿಲ್ಲ. ಯಾಕೆ ಅಂತಂದ್ರೆ, ನಾನೊಬ್ಬ ಸಾಮಾನ್ಯ ಮನುಷ್ಯ. ರಮಾನಾಥ್ ರೈ ಅವರು ಸಚಿವರು, ಬಹುಶಃ ನನ್ನನ್ನ ಹೀಗೆ ಬೈಲಿಕ್ಕೆ ಅವ್ರಿಗೆ ಅಧಿಕಾರ ಇರ್ಬೋದೇನೋ ಅಂತ ಅನ್ಕೊಂಡೆ. ಮೊದಲನೇದು. ಎರಡನೇದು, ಹೀಗೆ ಅವರು ಬೈದ ನಂತರ ಯಾರಾದರೂ ಅವರ ಹಿರಿಯರು ಅವರ ಕಿವಿ ಹಿಂಡಿ ಬುದ್ಧಿ ಹೇಳ್ಬೋದೇನೋ ಅಂತಾನು ನನ್ನ ಮನಸ್ಸಿನಲ್ಲಿತ್ತು. ಆದ್ರೆ ಈಗ ದುರ್ದೈವದ ಸಂಗತಿ, ಪದೇ ಪದೇ ಒಬ್ಬರಾದ್ಮೇಲೆ ಒಬ್ಬರನ್ನ ಮಾಡೋದಲ್ಲದೆ ರಾಷ್ಟ್ರದ ಪ್ರಧಾನಮಂತ್ರಿಯನ್ನೇ ಈ ತರದ ನಿಂದಿಸುವ ಪ್ರಕ್ರಿಯೆ ಬಹುಶಃ ಇದು ರಾಜ್ಯದ ದೃಷ್ಟಿಯಿಂದ ಒಳಿತಲ್ಲ. ನಾನು ಯಾವುದೇ ಪಕ್ಷದ ದೃಷ್ಟಿಯಿಂದ ಮಾತನಾಡಲ್ಲ, ಆದರೆ ರಾಜ್ಯದ ದೃಷ್ಟಿಯಿಂದ ಖಂಡಿತ ಒಳಿತಾಗಿರುವಂತ ಸಂಪ್ರದಾಯ ಅಲ್ಲ. ಇದು ಮೊದಲನೇದು. ಎರಡನೇದು, ಇಡೀ ಭಾಷಣದಲ್ಲಿ ಅವ್ರು ಮಾತನಾಡ್ತಾ ಮಾರ್ವಾಡಿಗಳು ಅನ್ನೋ ಪದವನ್ನ, ಗುಜರಾತಿಗಳು ಅನ್ನೋ ಪದವನ್ನ, ಅವರೇ ಓಟ್ ಹಾಕೋದಿಲ್ಲ ಅನ್ನೋ ಪದವನ್ನ ಬಳಸ್ತಾ ಇರೋದು ನೋಡಿದ್ರೆ ಏನು ಜಾತಿಯ ವಿಕೇಂದ್ರೀಕರಣ ಅಥವಾ ಜಾತಿಯ ಹೆಸರಿನಲ್ಲಿ ಈ ರಾಜ್ಯವನ್ನ ರಾಷ್ಟ್ರವನ್ನ ಒಡಿಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೋ ಅದರ ಸ್ಪಷ್ಟ ಮುನ್ಸೂಚನೆ ಕೊಡ್ತಾರೆ. ಇಡೀ ರಾಜ್ಯವನ್ನ ದೇಶವನ್ನ ಒಟ್ಟಾಗಿರ್ಬೇಕು ಅನ್ನೋ ಪ್ರಯತ್ನ ನಾವು ನಿರಂತರವಾಗಿ ಮಾಡ್ಕೊಳ್ತಾ ಇರುವಾಗ ಈ ತರದೊಂದು ಪ್ರಯತ್ನವನ್ನ ಸರ್ಕಾರದ ಮಂತ್ರಿಗಳು ಅಧಿಕೃತವಾಗಿ ಮಾಡ್ತಾ ಇರೋದು ಬಹುಶಃ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಕನ್ನಡ ನಾಡಿನ ಪ್ರಜೆಯಾಗಿ ನಾನು ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡ್ತಿದ್ದೀನಿ, ಕನ್ನಡ ನಾಡಿನ ಪ್ರಜೆಯಾಗಿ ಇದನ್ನ ನಾವು ಸ್ಪಷ್ಟವಾಗಿ ವಿರೋಧಿಸ್ತೀವಿ. ನನ್ಗೆ ಅದಕ್ಕೆ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಯಾರು ಅಂತ ಕೇಳಿದ್ರೆ ನಾಡಿನ ಜನತೆಯೇ ಉತ್ತರ ಕೊಡಬೇಕು. ನಾನು ಅದಕ್ಕೆ ಅನ್ಕೊಳ್ತಿರೋದು, ಐ ಎಂ ಮೋದಿ ಅನ್ನುವಂತ ಒಂದು ಕ್ಯಾಂಪೇನ್ ರಾಜ್ಯಾದ್ಯಂತ ಶುರು ಮಾಡಬೇಕು ಅಂತ. ನೀವು ಮೋದಿಗೆ ಬೈತಿದ್ದೀರಿ ಅಂತಂದ್ರೆ, ಮೋದಿ ಈ ರಾಷ್ಟ್ರದ ಪ್ರಧಾನಿ. ಮೋದಿ ಯಾವುದೋ ಪಾರ್ಟಿಯ ಪ್ರಧಾನಿ ಅಲ್ಲ, ಮೋದಿ ಇಡೀ ರಾಷ್ಟ್ರಕ್ಕೆ ಸೇರಿದ ಪ್ರಧಾನಿ. ಅಫ್ಕೋರ್ಸ್ ಸಿಎಂ ಸಿದ್ದರಾಮಯ್ಯನವರು ಅಂತ ಹೇಳಿದಾಗ ಅವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಅಲ್ಲ, ರಾಜ್ಯದ ಮುಖ್ಯಮಂತ್ರಿ. ಯಾರಾದ್ರೂ ಸಿಎಂ ಸಿದ್ದರಾಮಯ್ಯನವ್ರಿಗೆ ಏನಾದ್ರು ಹೇಳ್ತಾರೆ ಅಂತಂದ್ರೆ ಅದು ಇಡೀ ರಾಜ್ಯಕ್ಕೆ ಆಗುವಂತ ಅಪಮಾನ ಅಂತ ನಾವು ಯಾವಾಗಲೂ ಭಾವಿಸ್ತೀವಿ. ಇದರ ಅರ್ಥ ಅವ್ರನ್ನ ಟೀಕೆ ಮಾಡಬಾರದು, ಅವ್ರ ಬಗ್ಗೆ ಯಾರು ಮಾತನಾಡಬಾರದು ಅಂತಲ್ಲ. ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡುವಂತ ಹಕ್ಕು ಅಧಿಕಾರ ಎಲ್ರಿಗೂ ಇದೆ. ಆದ್ರೆ ಅದಕ್ಕೋಸ್ಕರ ಸಾಂವಿಧಾನಿಕವಾದ ಪದಗಳನ್ನೇ ಬಳಸಬೇಕು ಅನ್ನುವಂತ ಪರಿಜ್ಞಾನ ಇಲ್ಲದವರು ನಮ್ಮೆಲ್ಲರ ಲೀಡರ್ ಅಂತ ಹೇಳ್ಕೊಳ್ಳೋದು ಅತ್ಯಂತ ನಾಚಿಕೆ ಮತ್ತು ಹೇಯವಾದ ಸಂಗತಿ ಅಂತ ಈ ಹೊತ್ತಿನಲ್ಲಿ ನನಗೆ ಅನ್ನಿಸ್ತಾ ಇದೆ. ಈ ಕಾರಣಕ್ಕೆ ತುರ್ತಾಗಿ ಇವತ್ತೊಂದು ಪ್ರೆಸ್ ಮೀಟ್ ಕರೆದು ನಿಮ್ಮೆಲ್ಲರ ಜೊತೆ ಈ ವಿಚಾರವನ್ನು ಹಂಚಿಕೊಳ್ತಾ ಇಡೀ ರಾಜ್ಯದ ಜನತೆಗೆ ನಾನೊಂದು ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಾನು ಕೂಡ ಮೋದಿ ಅಂತ ಹೇಳ್ಕೊಳ್ಳುವಂತಾಗಬೇಕು ಅಂತ. ನೀವು ಮೋದಿಯನ್ನ ಬೈತಿದ್ದೀರಿ ಅಂತಂದ್ರೆ ಇದು ಬರೀ ಮೋದಿಯನ್ನ ಮಾತ್ರ ಬೈಯೋದಲ್ಲ, ಈ ತುಚ್ಛ ಪದಗಳನ್ನ ನೀವು ನನಗೇ ಬಳಸಿದ್ದೀರಾ ಅನ್ನುವಷ್ಟು ಆಕ್ರೋಶ ನನ್ನಲ್ಲಿದೆ ಅಂತ ಈ ರಾಜ್ಯದ ಪ್ರತಿಯೊಬ್ಬರು ಹೇಳಿಕೊಳ್ಳಬೇಕಾದ ಸಂದರ್ಭ ಬಂದಿದೆ. ಅದರ್ವೈಸ್ ಹೀಗೇನಾದ್ರೂ ನಾವು ಇವತ್ತು ಹೇಳ್ಕೊಳ್ಳಿಲ್ಲ, ಇವತ್ತು ನಾವೇನಾದ್ರೂ ಒಟ್ಟಾಗ್ಲಿಲ್ಲ, ಐ ಎಂ ಮೋದಿ ಅನ್ನುವಂತ ಚಿಂತನೆಯನ್ನ ಸಮಾಜಕ್ಕೆ ಸರಿಯಾಗಿ ತಲುಪಿಸ್ಲಿಲ್ಲ ಅಂತಂದ್ರೆ ಈ ಪ್ರಥೆ ಹೀಗೆ ಬೆಳೆದ್ರೆ ನಾಳೆ ಕರ್ನಾಟಕದ ಮಂತ್ರಿಗಳೆಲ್ಲ ಇದನ್ನ ಇದೇ ತರ ಒಂದೊಂದು ಪದಗಳನ್ನ ಬಳಸ್ತಾ ಕರ್ನಾಟಕದ ಮಾನವನ್ನ ಹರಾಜಾಕೋದನ್ನ ಯಾವ ಕಾರಣಕ್ಕೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಕರ್ನಾಟಕದ ಪ್ರಜೆಯಾಗಿ ಇವತ್ತು ನಿಮ್ಮೆಲ್ಲರ ಮುಂದೆ ಕೇಳ್ಕೊಳ್ಳಿಕ್ಕೆ ಅಂತ ಇಲ್ಲಿ ಸೇರ್ಕೊಂಡಿದ್ದೀವಿ. ಮಿತ್ರರೇ, ಆದಷ್ಟು ಈ ವಿಚಾರವನ್ನ ಸಮಾಜಕ್ಕೆ ಮುಟ್ಟಿಸಿ. ಈ ತರದ ಪದಗಳನ್ನ ನೀವು ರಾಜಕೀಯ ಏನಾದ್ರೂ ಮಾಡ್ಕೊಳ್ಳಿ, ನೀವು ರಾಜಕೀಯ ಹೇಗಾದ್ರೂ ಮಾಡ್ಕೊಳ್ಳಿ, ಮುಂದಿನ ನೀವೇ ಪಟ್ಟಕ್ಕೆ ಬನ್ನಿ, ಹಿಂದೆ ಪಟ್ಟಕ್ಕಿವಿ, ಅಥವಾ ಮುಂದೆ ಮತ್ತೆ ಮಾಡ್ಲಿಕ್ಕೆ ಯಾವ ತರದಾದ್ರೂ ರಾಜಕಾರಣ ಮಾಡಿ. ಆದರೆ ಕರ್ನಾಟಕದ ಮಾನವನ್ನ ದಯಮಾಡಿ ನೀವು ರಾಷ್ಟ್ರ ಮಟ್ಟದಲ್ಲಿ ಹರಾಜಾಕಬೇಡಿ ಅಂತ ಅಷ್ಟೇ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳಿಕ್ಕೆ ಅಂತ ನಿಮ್ಮೆಲ್ಲರನ್ನು ಆಹ್ವಾನಿಸಿರೋದು. ನೀವೆಲ್ಲರೂ ಪ್ರೀತಿಯಿಂದ ಬಂದಿದ್ದೀರಿ, ಎಲ್ರಿಗೂ ಧನ್ಯವಾದ.
ನಾವು ಮಾಡಬೇಕು ಅಂತ ಏನು ಅನ್ಕೊಂಡಿದ್ದೀವಿ ಎಲ್ಲ ಕರ್ನಾಟಕದ ಜನತೆ, ಇದು ಯಾವುದೇ ಸಂಘಟನೆ ಅಲ್ಲ, ಯಾವುದೋ ವ್ಯಕ್ತಿ ಅಲ್ಲ. ನಾನಂತೂ ಈ ಹೊತ್ತಿನಲ್ಲಿ ನಾನು ಮೋದಿ ಅಂತ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ನೀವು ಬೈದಿರೋದು ಯಾರೋ ಒಬ್ಬ ಮೋದಿಗಲ್ಲ, ಈ ದೇಶದ ಪ್ರಧಾನಮಂತ್ರಿಗೆ ಬೈದಿದ್ದೀರಿ ಅಂತಂದ್ರೆ ಅದು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಬೈದಂತಾಗಿರುತ್ತೆ. ಹೀಗಾಗಿ ಈ ಕ್ಯಾಂಪೇನ್ ನಲ್ಲಿ ನಾನಂತೂ ಪ್ರೀತಿಯಿಂದ ಭಾಗವಹಿಸಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಪ್ರತಿಯೊಬ್ಬ ರಾಜ್ಯದ ಜನತೆಗೂ ಕರೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಐ ಎಂ ಮೋದಿ ಕ್ಯಾಂಪೇನ್ ನಾವೀಗ ಮಾಡಬೇಕಾಗಿದೆ. ಇನ್ನು ಮುಂದೆ ನಾವು ಹೇಳ್ಕೊಳ್ಬೇಕಾಗಿದೆ, ನೀವೇನಾದ್ರೂ ಈ ದೇಶದ ಪ್ರಧಾನಮಂತ್ರಿಯನ್ನ, ಈ ದೇಶದ ಸಾಮಾನ್ಯ ನಾಗರಿಕನನ್ನ ಬೈದ್ರೆ ಅದು ಈ ದೇಶದ ಪ್ರತಿಯೊಬ್ಬನನ್ನು ಬೈದಂತೆ. ಯಾಕೆಂದ್ರೆ ನೀವು ಲೀಡರ್ ಆಗಿರೋದನ್ನ ಮರಿಬೇಡಿ ಅನ್ನುವಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಬೇಕು ಅಂತ ಇಚ್ಛೆ ಪಡ್ತೀನಿ. ಪ್ರೀತಿಯಿಂದ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಒಂದು ನಾವು ಫೇಸ್ಬುಕ್ ನಲ್ಲಿ ಮತ್ತು ವಾಟ್ಸ್ಆಪ್ ನಲ್ಲಿ ಐ ಎಂ ಮೋದಿ ಅನ್ನುವಂತ ಡಿಪಿನ, ನಮ್ಮ ಡಿಪಿಯನ್ನು ಮೋದಿಯನ್ನಾಗಿ ಆಗಿಸಿಕೊಂಡು ಐ ಎಂ ಮೋದಿ ಅಂತ ನಿಶ್ಚಯ ಮಾಡಿದ್ದೀವಿ. ಟ್ವಿಟರ್ ಗಳಲ್ಲಿ ಐ ಎಂ ಮೋದಿ ಅನ್ನುವಂತ ವಿಚಾರವನ್ನು ತರಬೇಕು ಅಂತ ಆಲೋಚನೆ ಮಾಡ್ತಿದ್ದೀವಿ. ಟ್ವಿಟರ್ ನಲ್ಲಿ ರಾಷ್ಟ್ರಾದ್ಯಂತ ಒಂದು ಟ್ರೆಂಡ್ ಮಾಡಿ ಈ ತರದ ಮಾತುಗಳನ್ನಾಡೋದು ಬರೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಬಹುಶಃ ದೇಶದ ಯಾವುದೇ ಭಾಗಗಳಲ್ಲಿ ಯಾವುದೇ ಮಂತ್ರಿ ಕೂಡ ಇನ್ನು ಮುಂದೆ ಈ ತರದ ಸಾಂವಿಧಾನಿಕವಲ್ಲದ ಪದಗಳನ್ನ ಬಳಸಬಾರದು ಅನ್ನೋ ಎಚ್ಚರಿಕೆಯನ್ನ ಕರ್ನಾಟಕದ ಮಂತ್ರಿಗಳನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ನಾವು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕೊಡಬೇಕು ಅನ್ನುವಂತ ಒಂದು ಯೋಚನೆ ಮಾಡ್ತೀವಿ. ಈಗಾಗಲೇ ಕೇಸ್ ಮಾಡಬೇಕು ಅಂತ ಅನೇಕರು ಶುರು ಮಾಡಿದ್ದಾರೆ, ಅದನ್ನ ಮಾಡೋರು ಮಾಡ್ತಾರೆ. ಆದ್ರೆ ನಾವಿದನ್ನ ಸಾಮಾಜಿಕ ಜಾಗೃತಿಗೋಸ್ಕರ ಈ ವಿಚಾರವನ್ನ ಬಳಸ್ಕೊಳ್ಳಿ ಪ್ರಯತ್ನ. ಎಷ್ಟು ಕಡೆಯಲ್ಲಿ ಕೇಸ್ ಮಾಡ್ತೀರಿ? ಇದನ್ನ ನಾವು ಮಾಡ್ಲಿಕ್ಕೆ ಹೋಗಲ್ಲ. ಕೇಸ್ ಮಾಡುವ ವ್ಯವಧಾನ ನಮ್ಮಲ್ಲಿಲ್ಲ, ಆ ಪ್ರಕ್ರಿಯೆ ನಮ್ಮಲ್ಲಿಲ್ಲ. ಆದ್ರೆ ಸಾಮಾಜಿಕ ಜಾಗೃತಿಯನ್ನಂತೂ ಮೂಡಿಸ್ತೀವಿ. ರಾಜ್ಯದ ಪ್ರತಿ ಜನತೆಯನ್ನು ಮುಟ್ಟಿ ನಮ್ಮ ಪ್ರತಿನಿಧಿಯಾಗಿರುವಂತರೊಬ್ಬರು ಈ ತರದ ಪದಗಳನ್ನ ಯಾರಿಗೂ ಬಳಸಬಾರದು ಅಂತ, ಅದು ವ್ಯಕ್ತಿಯಾಗಿರುವಂತ ಸಾಮಾನ್ಯನಾಗಿರ್ಲಿ, ಸಾಮಾನ್ಯ ನಾಗರಿಕನಿಗಾಗಿರ್ಲಿ, ಈ ದೇಶದ ಪ್ರಧಾನಮಂತ್ರಿ ಆಗಿರ್ಲಿ, ಯಾರಿಗೂ ಬಳಸಬಾರದು. ಪ್ರಧಾನಮಂತ್ರಿಗೆ ಬಳಸದಾಗಲಂತೂ ಅದು ಪ್ರತಿಯೊಬ್ಬ ವ್ಯಕ್ತಿಗೂ 128 ಕೋಟಿ ಜನರ ಬಗ್ಗೆ ಮಾತನಾಡದಂತೆ ಅನ್ನೋದನ್ನ ರಾಜ್ಯದ ಜನತೆಗೆ ಮುಟ್ಟಿಸುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲ, ಇದು ವ್ಯಕ್ತಿ ಇಡೀ ರಾಜ್ಯದ ಜನತೆಗೆ ಸೇರಿದ್ದು, ಇದು ಸಂಘಟನೆ ಅಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನಾನು ಯಾವುದೇ ಸಂಘಟನೆ ಅಲ್ಲ, ಯಾವುದೇ ಪಕ್ಷದಿಂದ ಇದನ್ನು ಮಾತಾಡ್ತಿಲ್ಲ. ನಾನು ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಅದನ್ನೇ ಹೇಳಲಿಕ್ಕೆ ಇಚ್ಛೆ ಪಡುತ್ತಿರೋದು. ನನ್ನನ್ನ ರಮಾನಾಥ್ ಅವರು ಅತ್ಯಂತ ತುಚ್ಛ ಪದಗಳಲ್ಲಿ ನಿಂದಿಸಿದಾಗ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿನ ಬೈಯೋ ಅಧಿಕಾರ ಕೊಟ್ಟಿರ್ಬೋದೇನೋ ಸಮಾಜ ಅಂತ. ಆದ್ರೆ ಇವತ್ತು ಇವರು ಪ್ರಧಾನಮಂತ್ರಿಯನ್ನೇ ಬೈತಾರೆ ಅಂತಂದ್ರೆ ನನಗೆ ಸ್ಪಷ್ಟವಾಗಿ ಅನ್ನಿಸ್ತಿದೆ ಇದನ್ನು ಅಜೆಂಡಾ ಮಾಡ್ಕೊಂಡಿರ್ಬೇಕು ಅಂತ. ಎಲ್ಲೋ ಮೇಲ್ನವರು ಯಾರು ಕಿವಿ ಹಿಂಡಿ ಈ ತರದ ಪದಗಳನ್ನ ಬಳಸಬಾರದು ಅಂತ ಹೇಳ್ಬೇಕಿತ್ತೋ ಅವರೊಂದು ಅಜೆಂಡಾ ಮಾಡಿಕೊಂಡು ಪ್ರತಿಯೊಬ್ಬರನ್ನು ನಿಂದಿಸಿ ಅವರ ಆತ್ಮಗೌರವವನ್ನ ಕುಸಿಯುವಂತೆ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇನ್ನೂ ತುಂಬಾ ಗಂಭೀರವಾದ್ದು ಅಂತಂದ್ರೆ ಟ್ವಿಟರ್ ಅಲ್ಲಿ ಈ ತರದ ವಾರ್ ಯಾವಾಗ್ಲೂ ನಡೀತಿರುತ್ತೆ. ಯಾರೋ ಕೆಲಸಕ್ಕೆ ಬಾರದಿರೋರು, ಏನೋ ಮಾಡೋರು ಈ ತರದ ಪದಗಳನ್ನ ಬಳಸೋದಕ್ಕೂ, ಒಬ್ಬ ಜನಪ್ರತಿನಿಧಿಯಾಗಿ ಜನರಿಂದ ಆರಿಸಲ್ಪಟ್ಟ ನಾಯಕನಾಗಿ ಈ ತರದ ಪದಗಳನ್ನ ಬಳಸೋದಕ್ಕೂ ಅಜಗಜಾಂತರವಿದೆ. ಹೀಗಾಗಿ ಈ ತರದ ಪದಗಳನ್ನ ಬಳಸ್ತಾರೆ ಅಂತಂದ್ರೆ ಇಡೀ ಕಾನ್ಸ್ಟಿಟ್ಯೂನ್ಸಿ ಅವರು ಮಾತನಾಡದಂತೆ, ಇಡೀ ರಾಜ್ಯ ಮಾತನಾಡದಂತೆ, ಮಂತ್ರಿ ಆಗಿರೋದ್ರಿಂದ ಇಡೀ ರಾಜ್ಯವೇ ಈ ಮಾತನಾಡದಂತೆ ಅನ್ನುವಂತ ಭಾವನೆ ನಮಗಿರೋದ್ರಿಂದ ಇದಕ್ಕೆ ಈ ತರದ ಒಂದು ಜನಜಾಗೃತಿಯ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ನಿಶ್ಚಯ. ಹಿಂದೆನೋ ಪ್ರಧಾನಮಂತ್ರಿ ಮೇಲೆ ಆಗಿದೆ ಪದಗಳಲ್ಲ, ಬಟ್ ಒಂದ್ ರೀತಿ ಅವರ ಹೌದು, ಈ ರಾಜ್ಯದ ಮುಖ್ಯಮಂತ್ರಿಗೆ ಅಲ್ಲ, ಹಿಂದೆ ಎಲ್ಲ ಆಗಿದೆ, ಅವ್ರ ಮೇಲೆ ತುಚ್ಛವಾಗಿ ಮಾತಾಡಿದ್ದೆಲ್ಲ ಆಗಿದೆ. ಈಗ ಇದನ್ನ ಹೇಳ್ತಾ ಇರೋದು ಒಂದನ್ನು ಹೇಳ್ತೀನಿ. ಹಿಂದೆ ಬಳಸಿರುವಂತ ಪದ ಕೂಡ ನರಹಂತಕ ಅನ್ನೋ ಪದ. ನರಹಂತಕ ಅನ್ನೋ ಪದವನ್ನ ಕೊನೆ ಪಕ್ಷ ನಾನು ನಿಮ್ ಮುಂದೆ ಹೇಳ್ಬೋದು. ಇವತ್ತು ನನ್ನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಈ ಮಾತನಾಡಿದ್ರು ನೀವು ನನ್ನ ಕೇಳಿದ್ರೆ ವಾಪಸ್ ಹೇಳೋ ಸ್ಥಿತಿಯಲ್ಲಿ ನಾನಿಲ್ಲ. ಅದು ಇಲ್ಲಿ ಹೇಳುವಂತ ಪದ ಅಲ್ಲ, ಕೊನೆ ಪಕ್ಷ ನಾನು ಅದನ್ನು ಬಳಸಬಾರದು ಅನ್ನುವಂತ ಚಿಂತನೆಯಿಂದ ಇರುವಂತದ್ದು. ಅಂದ್ರೆ ನೀವು ಬಳಸುವಾಗ ಅಫ್ಕೋರ್ಸ್ ನರಹಂತಕ ಅನ್ನೋ ಪದವನ್ನ ಬಳಸಿದ್ದೆ ಅತ್ಯಂತ ಕೆಟ್ಟದ್ದು ಅಂತ ನಾವು ಆಲೋಚನೆ ಮಾಡುವಾಗ, ಇದು ಅದಕ್ಕಿಂತಲೂ ಕೀಳು ಮಟ್ಟದಲ್ಲಿ ಹಿಡಿದು ಈ ತರದ ಪದಗಳನ್ನ ಬಳಸೋದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಈ ಹೋರಾಟ ತೀವ್ರ ಆಗ್ಬೇಕು. ಇನ್ನು ಮುಂದೆ ಯಾವತ್ತೂ ಯಾರು ಯಾರ ಬಗ್ಗೆನೂ ಈ ತರದ ಪದಗಳನ್ನ ಬಳಸುವಂತ ಆಗಬಾರದು ಅನ್ನೋ ಪ್ರಕ್ರಿಯೆ. ಅಲ್ಲ, ಖೂನ್ ಕಿ ದಲಾಲಿ, ನರಹಂತಕ ಇವೆಲ್ಲ ಒಂದೇ ಪದದ ಭಿನ್ನ ಭಿನ್ನ ಭಾವಗಳು. ನಾನು ಹೇಳೋದು ಕೊನೆ ಪಕ್ಷ ಅಫ್ಕೋರ್ಸ್ ಇದು ತಪ್ಪು, ಆ ತರದ ಪದಗಳನ್ನ ಬಳಸುವಾಗ ಎಚ್ಚರಿಕೆ ಬೇಕು. ಆದ್ರೆ ಆ ತರದ ಪದಗಳನ್ನಾದ್ರೂ ನಾವು ಮಾತಾಡಿದ್ರು ಆಡ್ಬೋದು. ಈಗ ಖೂನ್ ಕಿ ದಲಾಲಿ ಧೈರ್ಯವಾಗಿ ಹೇಳಿದ್ರಿ, ಈಗ ನಾನೇ ನಿಮ್ಮನ್ನ ರೋಷನ್ ಬಗ್ಗೆ ಏನ್ ಹೇಳಿದ್ರು ಅಂತ ಕೇಳಿ ಅಂತ ಹೇಳಿದ್ರೆ ಹೇಗೆ ಹೇಳ್ಬೋದು ನಾವು ಅಂತ, ಇದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ತರದ ಪದಗಳನ್ನ ಬಳಸುವಾಗ ಅದು ಅದರಲ್ಲೂ ಒಂದು ಹೆಣ್ಣನ್ನ ಮುಂದಿಟ್ಕೊಂಡು ಬೈಗುಳಗಳನ್ನ ಬಳಸುವಾಗ ಬಹಳ ಎಚ್ಚರಿಕೆ ಬೇಕು ಅನ್ನೋದು. ಯಾರು ಆಪ್ತ ವಲಯದಲ್ಲೂ ಮಾತನಾಡ್ಲಿಕ್ಕೆ ಈ ಪದಗಳನ್ನ ಹೆದರ್ಕೊಳ್ತೀವೋ, ಈ ಪದ ಸೂಕ್ತವಲ್ಲ ಅಂತ ಅನ್ಕೊಳ್ತೀವೋ, ಅದನ್ನು ಸಾರ್ವಜನಿಕವಾಗಿ ನೀವು ಮಾತನಾಡ್ತೀರಾ ಅಂತಂದ್ರೆ ಇದು ಬಹಳ ದುರ್ದೈವದ ಸಂಗತಿ. ಮತ್ತು ಇದು ಒಂದೇ ಕೇಸ್ ಆಗಿದ್ರೆ ಬಹುಶಃ ನಾನು ತಲೆ ಕೆಡಿಸ್ಕೊಳ್ಳೋ ಪ್ರಮೇಯ ಇರಲಿಲ್ವೇನೋ. ಇತ್ತೀಚೆಗೆ ಇದು ಜಾಸ್ತಿ ಆಗ್ತಿದೆ. ನಾವೇನಾದ್ರೂ ಈ ಹೊತ್ತಲ್ಲಿ ಇದಕ್ಕೆ ಸರಿಯಾದ ಬ್ರೇಕ್ ಹಾಕ್ಲಿಲ್ಲ ಅಂತಂದ್ರೆ, ಈ ಹೊತ್ತಲ್ಲಿ ಇದ್ರ ಬಗ್ಗೆ ಜನಜಾಗೃತಿ ಮೂಡಿಸ್ತಿಲ್ಲ ಅಂದ್ರೆ ಪ್ರತಿಯೊಬ್ರು ಮಾತನಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ.
ಒಂದು ಎಚ್ಚರಿಕೆ ಈ ಸಂದರ್ಭದಲ್ಲಿ ನಂಗೆ ಗೊತ್ತಿಲ್ಲ ಯಾರು ಕೇಸ್ ಹಾಕೊಳ್ತಾರೋ ಏನ್ ಮಾಡ್ತಾರೋ, ಆದ್ರೆ ನಮಗೆ ಗೊತ್ತಿರುವಂತ ಮಾರ್ಗ ಜನಜಾಗೃತಿ ಮಾತ್ರ. ಜನರಿಗೆ ಮುಟ್ಟಿಸಬೇಕು, ಜನರಿಗೆ ಮುಟ್ಟಿಸಿ ನಮ್ಮ ನಾಯಕರು ನಮ್ಮ ಪ್ರತಿನಿಧಿಗಳು ಈ ತರ ಹೇಳಬಾರದು ಅನ್ನೋದನ್ನ ಅವರವರ ಕ್ಷೇತ್ರದ ಜನತೆ ತುಂಬಾ ಕಟ್ಟುನಿಟ್ಟಾಗಿ ಮಾತಾಡುವಂತ ಈ ವ್ಯವಸ್ಥೆಗೆ ತರಬೇಕು ಅನ್ನೋದಷ್ಟೇ ನಮ್ಮ ಪ್ರಯತ್ನ. ಈಗ ಮೋದಿಯವರ ಬಗ್ಗೆ ಈಗ ಹೇಳಿದ್ರು, ಹಿಂದೆನೂ ಇಂಥ ಕೀಳು ಮಟ್ಟದ ಒಂದು ಭಾಷೆಯ ಪ್ರಯೋಗ ಎಲ್ಲ ಪಕ್ಷಗಳಿಂದ ನಾಯಕರಿಂದ ಆಗ್ತಾ ಇದೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒಂದು ರೀತಿಯ ಇದು ಅಂದ್ರೆ ಈಗ ಅಂದ್ರೆ ಇದನ್ನ ಈಗ ಇಶ್ಯೂ ಮಾಡೋದು. ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಈ ಹಿಂದೆ ಕೂಡ ಮಾತನಾಡಿದಾಗ ಈ ತರದ ಪದಗಳ ಬಳಕೆ ಇರಲಿಲ್ಲ. ನೀವು ನನಗೆ ಉದಾಹರಣೆಗಳನ್ನು ತೋರಿಸಿದ್ರು ಅದು ತಪ್ಪು, ಯಾವಾಗ ಮಾತಾಡಿದ್ರು ಅದು ತಪ್ಪೆ. ಆದ್ರೆ ನನಗೆ ಈಗ ಅನ್ನಿಸ್ತಾ ಇರೋದು ಏನು ಅಂತಂದ್ರೆ, ಒಂದು ಇವರು ಬಳಸಿರುವಂತ ಪದ ಅತ್ಯಂತ ಕೆಟ್ಟದ್ದು, ಮತ್ತೆ ಎರಡನೇದು ವೇದಿಕೆ ಮೇಲೆ ನಿಂತುಕೊಂಡು ಅವರು ಜಾತಿಯ ಹೆಸರು ಮತ್ತೆ ಹೊಡೆಯುವಂತ ಒಂದು ಪ್ರಯತ್ನ ಇದೆಯಲ್ಲ. ಮಾರ್ವಾಡಿಗಳು, ಗುಜರಾತಿಗಳು, ಇವ್ರು ವೋಟ್ ಮಾಡೋದಿಲ್ಲ, ಅವ್ರು ವೋಟ್ ಮಾಡ ಅಂದ್ರೆ ನೀವು ಒಟ್ಟಾರೆ ಜಾತಿಯ ಮೂಲಕ ವಿಭಜಿಸುವಂತ ಒಂದು ಪ್ರಯತ್ನ ಕರ್ನಾಟಕ ರಾಜ್ಯದ ಮೂಲಕ ಒಂದು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಲ್ಲ, ಇದು ನಿರಂತರವಾಗಿ ಏನ್ ನಡೀತಿದೆ. ಸಮ್ವೇರ್ ಇಟ್ ಹ್ಯಾಸ್ ಟು ಎಂಡ್. ಅದು ಎಂಡ್ ಆಗ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಪಾಯಿಂಟ್ ಶುರು ಆಗ್ಬೇಕು. ಅಂಡ್ ಐ ಥಿಂಕ್ ಇವತ್ತು ಜನಜಾಗೃತಿಯ ಈ ಕೆಲಸವನ್ನ ನಾವು ತಗೊಳ್ಳಿಕ್ಕೆ ಏನ್ ಹೊರಟಿದ್ದೀವಿ, ನಾವು ಖಂಡಿತವಾಗಿ ಇದನ್ನು ವ್ಯಾಪಕಗೊಳಿಸುವಂತ ಪ್ರಯತ್ನ ಮಾಡ್ತೀವಿ. ಇದನ್ನ ವೈಯಕ್ತಿಕವಾಗಿ ನಾನು ಮತ್ತು ಇಡೀ ರಾಜ್ಯದ ಜನತೆ ಯಾರ್ಯಾರು ಇದರಲ್ಲಿ ಭಾಗವಹಿಸಬೇಕು ಅನ್ಕೊಳ್ತಾರೋ ನಾವೆಲ್ಲರೂ ಕೈ ಜೋಡಿಸೋಣ ಮತ್ತು ಇದ್ರ ಬಗ್ಗೆ ಹೋರಾಟ ಮಾಡೋಣ ಅಷ್ಟೇ. ಜಾತಿ ವಿಭಜನೆ ಅಂತಂದ್ರೆ ಎಲ್ಲ ಪಾರ್ಟಿಗಳು ಅದನ್ನ ಇದು ಮಾಡಬಾರ್ದು. ಒಂದು ಆಸ್ಪೆಕ್ಟ್ ಮೋದಿ ಅವ್ರ ಬಗ್ಗೆ ಅನ್ನೋದು ಒಂದು ಆಸ್ಪೆಕ್ಟ್. ನೀವು ಜಾತಿ ವಿಭಜನೆ ಅಂತ ಹೋದಾಗ ಇಟ್ ಬಿಕಮ್ಸ್ ವೆರಿ ಹಿಂದೆ ಮಾಡಿದ ಎಲ್ಲವೂ ಕೂಡ ನಾನೇ ಹೇಳ್ತಿರೋದಲ್ಲ, ಇದುವರೆಗೂ ಏನೇನಾಗಿದೆಯೋ ಇವತ್ತು ಇವರು ಈ ಪದಗಳನ್ನ ಬಳಸಿದ ನಂತರ ಇವತ್ತು ಇದು ಎಂಡ್ ಆಗ್ಬೇಕು ಅಂತ. ಇನ್ನು ಮುಂದೆ ಅದನ್ನು ನಿಲ್ಸಲ್ಲ ಇದನ್ನ. ಇನ್ನು ಮುಂದೆ ಆದ್ರೂ ಡೆವಲಪ್ಮೆಂಟ್ ಬಗ್ಗೆ ಆಲೋಚನೆ ಮಾಡಿಲ್ಲ. ಎಷ್ಟು ದಿನ ಅಂತ ಇದನ್ನೇ ಮಾಡ್ತಿರ್ತೀರಿ? ಎಷ್ಟು ದಿನ ಅಂತ ಅಧಿಕಾರದಲ್ಲಿ ತಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೋಸ್ಕರ ಮತ್ತದೇ ಜಾತಿಯ ಸಮೀಕರಣವನ್ನು ಬಳಸಿರೋದು ಯಾರೇ ಇರಲಿ, ಯಾವುದೇ ಪಾರ್ಟಿ ಇರಲಿ, ಡೆವಲಪ್ಮೆಂಟಲ್ ಅಜೆಂಡಾ ನೀವು ಈಗಲೂ ತರಲಿಲ್ಲ ಅಂತಂದ್ರೆ ಇನ್ನು ಕರ್ನಾಟಕ 8 ವರ್ಷ ಇದೇ ತರದ ಕಲ್ಪನೆಯಲ್ಲಿ ಇರಬೇಕು. ನಾವು ನಾಳೆ ಬೆಳಗ್ಗೆಯಿಂದ ಮೂರ್ತಿ ಶುರು ಮಾಡ್ತೀವಿ. ಹೌದು, ನಾನು ವಾಸ್ತವವಾಗಿ ಅವ್ರು ನನ್ನ ಬಗ್ಗೆ ಮಾತನಾಡಿದಾಗ ಐ ಇಗ್ನೋರ್ಡ್. ಯಾಕೆ ಇಗ್ನೋರ್ ಮಾಡಿದೆ ಅಂತಂದ್ರೆ, ನಾನೊಬ್ಬ ಸಾಮಾನ್ಯ ಪ್ರಜೆ, ಬಹುಶಃ ಅವರಿಗೆ ಮಾತನಾಡುವಂತ ಅಧಿಕಾರ ಇದ್ದಿರ್ಬೋದೇನೋ ಅಂತ ನಾನು ಇಗ್ನೋರ್ ಮಾಡಿದೆ. ಸತ್ಯವಾಗ್ಲೂ ಇಗ್ನೋರ್ ಮಾಡಿದೆ, ನನಗೆ ಅದು ಅಗತ್ಯ ಇಲ್ಲ ಈ ಸಂದರ್ಭದಲ್ಲಿ. ಆದ್ರೆ ಪ್ರಧಾನಮಂತ್ರಿಯವರನ್ನೇ ಬೈತಿದ್ದಾರೆ ಅಂತಂದ್ರೆ ನನ್ನ ಕಲ್ಪನೆ ಇದ್ದಿದ್ದೇನು ಅಂದ್ರೆ, ನನ್ನನ್ನು ಬೈದಾಗ ಉಳಿದ ಹಿರಿಯ ನಾಯಕರುಗಳೆಲ್ಲ ಸ್ವಲ್ಪ ಕಿವಿ ಹಿಡ್ಡಿ ಇನ್ನಾದ್ರೂ ಬುದ್ಧಿ ಹೇಳ್ತಾರೆ, ಪಾಠವನ್ನು ಹೇಳ್ಕೊಡ್ತಾರೆ ಅಂತ ನಾನು ಅನ್ಕೊಂಡೆ. ಆದ್ರೆ ಅದಾದ ಕೆಲವೇ ದಿನಗಳಲ್ಲಿ ಇವತ್ತು ಮತ್ತೊಬ್ಬ ಮಂತ್ರಿ, ಅಥವಾ ಬರೀ ಜನಪ್ರತಿನಿಧಿ ಅಷ್ಟೇ ಇಲ್ಲದೆ ಮಂತ್ರಿ ಆಗಿರುವಂತವರು, ಹಜ್ ಖಾತೆಯನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇರೋರು ಈ ತರದ ಮಾತನಾಡ್ತಾರೆ ಅಂತಂದ್ರೆ ಅವ್ರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳೋರು ಯಾರು ಇಲ್ಲ ಅಂತ ಆಯ್ತು. ಇದ್ರ ಅರ್ಥ ನಾಳೆ ಇದು ವ್ಯಾಪಕಗೊಳ್ಳುತ್ತೆ ಅಂತ. ಈ ಚರ್ಚೆ ಶುರುವಾಗಿದೆ ಮಾತ್ರ, ಇನ್ನು ವ್ಯಾಪಕಗೊಳ್ಳುತ್ತೆ. ಎಲ್ಲೋ ಒಂದ್ ಕಡೆ ಇದಕ್ಕೊಂದು ಬ್ರೇಕ್ ಹಾಕುವಂತ ಅಗತ್ಯ ಇದೆ ಅಂತ ಅನ್ನಿಸ್ತು. ಈ ಕಾರಣಕ್ಕೋಸ್ಕರ ಒಂದು ಜನಜಾಗೃತಿಯ ಪ್ರಕ್ರಿಯೆ ಈಗ ಆಗ್ಬೇಕು. ಏನಾಗ್ತಾ ಇದೆ ಅಂತಂದ್ರೆ, ಈಗ ಮೊನ್ನೆ ಮಾತಾಡಿದ್ರು, ಅವರು ಒಂದು ಪ್ರೈಮ್ ಮಿನಿಸ್ಟರ್ ಮಾತಾಡಿದ್ದನ್ನ ಅದು ದೊಡ್ಡ ಇಶ್ಯೂ ಆಯ್ತು. ಇದನ್ನು ದೊಡ್ಡ ಇಶ್ಯೂ ಮಾಡ್ತಾ ಇದ್ದೇನೆ. ಒಂದಂದ್ರೆ ಯಾರೇ ಟೀಕೆಗಳು ಖಂಡಿತವಾಗಿಯೂ ತಪ್ಪಲ್ಲ. ಟೀಕೆಗಳು ಒಂದು ಸೂಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತು ಒಬ್ಬ ಪ್ರಧಾನಿ ಅಥವಾ ಒಬ್ಬ ಮುಖ್ಯಮಂತ್ರಿಯೋ ಏನ್ ತಪ್ಪು ಮಾಡ್ತಾರೋ, ಏನ್ ಸರಿ ಹೋಗ್ತಾರೋ ಆ ದಿಕ್ಕಲ್ಲಿ ಪ್ರತಿಯೊಂದಕ್ಕೂ ಟೀಕೆ ಮಾಡುವ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಆದ್ರೆ ಟೀಕೆ ಮಾಡುವ ಭಾಷೆ ಮತ್ತು ಟೀಕೆ ಮಾಡುವಾಗ ಇರಬೇಕಾಗಿರುವಂತ ವಾದ ಏನಿದೆ, ಅದು ಭಾಷೆಯ ಆಧಾರದ ಮೇಲೆ ಕೊಚ್ಚಿ ಹೋಗಬಾರ್ದು. ಪ್ರಧಾನಮಂತ್ರಿಯವ್ರನ್ನ ಮಾತನಾಡಿಸಬೇಕಾದಾಗ, ಮುಖ್ಯಮಂತ್ರಿಯವ್ರ ಬಗ್ಗೆ ಹೇಳಬೇಕಾದಾಗ ಎಲ್ಲಿಯೂ ಕೂಡ ಹದ ತಪ್ಪಿ ಮಾತನಾಡಬಾರದು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕಾದ ಸಂಗತಿ. ಸಾಮಾನ್ಯ ಜನತೆ ಮಾತಾಡಿದಾಗ ಬೇರೆ, ಅವನು ಅತ್ಯಂತ ಸಾಮಾನ್ಯ, ಎಲ್ಲೋ ಹಳ್ಳಿಯಲ್ಲಿ ಇಟ್ಕೊಂಡು ಏನೋ ಹೇಳ್ಬಿಡ್ತಾನೆ. ಆದ್ರೆ ಲೀಡರ್ ಆಗಿರೋನು ಮಾತನಾಡ್ತಾನೆ ಅಂದ್ರೆ ಅಷ್ಟು ಜನದ ಪ್ರತಿನಿಧಿಯಾಗಿ ಮಾತನಾಡ್ತಿರ್ತಾನೆ. ಅವನು ಬರೀ ಸಚಿವನಾಗಿದ್ದಾಗ ಅಥವಾ ಅವನು MLA ಆಗಿದ್ದಾಗ ಮಾತನಾಡೋದು ಬೇರೆ, ಮಂತ್ರಿ ಬೇರೆ ಆಗಿರೋದ್ರಿಂದ ಅವ್ರು ಇಡೀ ರಾಜ್ಯವನ್ನ ಪ್ರತಿನಿಧಿಸ್ತಾರೆ. ಅವರ ಮಾತು ಅಂದ್ರೆ ರಾಜ್ಯದ ಮಾತು ಅಂತ ಆಗುತ್ತೆ. ಇದು ರಾಜ್ಯದ ಮಾತಲ್ಲ. ಪ್ರಧಾನಮಂತ್ರಿಯ ಯಾವುದೇ ಯೋಜನೆಯ ಕುರಿತಂತೆ ಟೀಕೆ ಮಾಡಿದಾಗಲ ಖಂಡಿತವಾಗೂ ಒಪ್ಕೊಳ್ಬೇಕು. ಆ ಟೀಕೆಯನ್ನ ವಿರೋಧಿಸೋದು ಕೂಡ ಕಾಮನ್ ಮ್ಯಾನ್, ಅದನ್ನು ಬಿಟ್ಟು ಅದನ್ನ ಅಗ್ರೆಸಿವ್ಲಿ ವಿರೋಧಿಸೋದು ಬೇರೆ ರೀತಿ. ಆದ್ರೆ ಒಬ್ಬ ಮಂತ್ರಿಯಾಗಿ ಯಾರನ್ನೋ ಮಾತಾಡಿಸಬೇಕಾದಾಗ ಈ ತರದ ಭಾಷೆಗಳನ್ನ ಬಳಸೋದು ಅಕ್ಷಮ್ಯ ಅನ್ನೋದ ಕಾರಣಕ್ಕೋಸ್ಕರ ಇವತ್ತು ಈ ಕಲ್ಪನೆಗೋಸ್ಕರ ನಾವು ಹೊರಡ್ತೇವೆ. ಸರ್, ಅವರನ್ನು ಕ್ಯಾಬಿನೆಟ್ ಇಂದ ಕೈ ಬಿಡಬೇಕೇನೋ ಅಂತ ಡಿಮಾಂಡ್ ಮಾಡ್ತಿದ್ದೇವೆ. ಅದು ಸರ್ಕಾರಕ್ಕೆ ಬಿಟ್ಟಿದ್ದು.
ಈ ತರದ ಪದ ಪ್ರಯೋಗ ಮಾಡದವ್ರನ್ನ ಇಟ್ಕೋಬೇಕು ಬಿಡಬೇಕು, ಅವ್ರ ಬಗ್ಗೆ ಏನ್ ಮಾಡಬೇಕು ಅಂತ ಸರ್ಕಾರವೇ ಆಲೋಚನೆ ಮಾಡಬೇಕು. ಈ ತರದ ಪದಗಳ ಕುರಿತಂತೆ ಅವ್ರು ಆಲೋಚನೆ ಮಾಡಿದ್ರೆ ಇಂಥ ಮಾತಾಡುವವರನ್ನ, ಈಗ ವಿಡಿಯೋದಲ್ಲಿ ಏನ್ ಕ್ಯಾಪ್ಚರ್ ಆಗಿದೆಯೋ ಇದಕ್ಕಿಂತಲೂ ಬೇರೆ ಏನಾದ್ರೂ ಮಾತಾಡಿರ್ಬೋದು. ಇಂಥ ಮಾತಾಡುವವರನ್ನ ರಾಜ್ಯದ ಜನತೆಯ ಪ್ರತಿನಿಧಿ, ರಾಜ್ಯವನ್ನ ಆಳುವವರು ಅಂತ ಕರ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಮುಖ್ಯಮಂತ್ರಿಗಳು ಯೋಚನೆ ಮಾಡ್ಬೇಕಂತಷ್ಟೇ ವಿನಂತಿಸ್ಬೇಕು.